ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ ನೋಡಿ. ಬಾಗಿಲಿಗೆಲ್ಲ ಕಸ ಹೊಡೆದು ಎಲ್ಲ ರಂಗೋಲಿ ಹಾಕಿ ಹೊರಗಿನ ವಾತಾವರಣ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಮೋಡ ಇದೆ, ಈ ಥರ ಇದೆ ನೋಡಿ ವಾತಾವರಣ. ಮನೆಯೆಲ್ಲನೂ ಒಂದ್ಸಲ ತೋರಿಸ್ತಾ ಇದ್ದೀನಿ. ಸಾಯಿಬಾಬನ ನೋಡಿ, ಇವತ್ತು ಗುರುವಾರ. ಎಲ್ಲರಿಗೂ ಒಳ್ಳೇದು ಮಾಡಲಿ ಸಾಯಿಬಾಬಾ. ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಲಿ. ಲಕ್ಷ್ಮೀ ಶ್ರೀನಿವಾಸ ಫೋಟೋ ನೋಡಿ, ಅದು ನೋಡಿ. ಒಳಗಡೆ ಎಲ್ಲ ಈ ಥರ ಇದೆ, ಟೈಲರಿಂಗ್ ರೂಮು. ಅಡುಗೆ ಮನೆ ನೋಡಿ. ಈಗ ನೋಡಿ, ನಾನು ಚಹಾ ಎಲ್ಲ ಕುಡಿದುಬಿಟ್ಟು ಈಗ ವಾಕಿಂಗಿಗೆ ಬಂದಿದ್ದೀನಿ. ವಾಕಿಂಗಿಗೆ ಬರುವಷ್ಟರಲ್ಲಿ 8:30 ಆಯಿತು ನೋಡಿ. ಈಗ ವಾಕಿಂಗಿಗೆ ಬಂದು ವಾಕಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಬೇರೆಯವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕನ್ನು ಕೊಡಿ. ಹೀಗೆ ನಿಮ್ಮ ಸಪೋರ್ಟು ಇರಲಿ. ನೋಡಿ, ಸೂರ್ಯ ಮೇಲೆ ಬಂದಿದ್ದಾನೆ. ಎಷ್ಟು ಬಿಸಿಲು ಬಡಿತಾ ಇದೆ ನೋಡಿ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡಿ. ಈಗ ನಾಷ್ಟ ಮಾಡ್ಕೋಬೇಕಂತ ಹೇಳಿ ರಾತ್ರಿ ದೋಸೆ ಹಿಟ್ಟೆಲ್ಲ ರುಬ್ಬಿ ಇಟ್ಕೊಂಡಿದ್ದೆ. ಈಗ ದೋಸೆ ಹಾಕೋತಾ ಇದ್ದೀನಿ ನೋಡಿ. ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತು ಸ್ವಲ್ಪ ಕಟಿಂಗ್ ಎಲ್ಲ ಮಾಡೋದಿದೆ, ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಸ್ಟಿಚಿಂಗ್ ಮಾಡೋದಿದೆ, ಎಲ್ಲನೂ ಮಾಡ್ಕೋಬೇಕು ನೋಡಿ. ನಾಷ್ಟ ಮಾಡಿಕೊಂಡು ಕೂತ್ರೆ ಒಂದು ಕೆಲಸ ಆಗೋಗುತ್ತೆ ನೋಡಿ. ನಾಷ್ಟ ಆಗಲಿಲ್ಲ ಅಂದರೆ ಮತ್ತೆ ಹೊಟ್ಟೆ ಹಸು ಆಗಿಬಿಡುತ್ತೆ. ಮತ್ತು ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಕೂತ್ರೆ ನಾವು ನೆಮ್ಮದಿಯಿಂದ ಕಟಿಂಗ್ ಮಾಡ್ಬೋದು. ಆಮೇಲೆ ಸ್ಟಿಚ್ಚಿಂಗು ಕಟಿಂಗು ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಅಡುಗೆ ಮನೆಗೆ ಬರಬೇಕು. ಮತ್ತು ಪೂಜೆ ಆಗಬೇಕು. ಇವತ್ತು ಗುರುವಾರ ನೋಡಿ, ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಇದೆ ನೋಡಿ. ಹೊರಗಡೆನೂ ಹೋಗಬೇಕಾಗಿತ್ತು, ಆದರೆ ಇವತ್ತು ಹೋಗ್ತಾ ಇಲ್ಲ. BP ಮಾತ್ರೆ ಖಾಲಿ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಬೇಕು. ಆಮೇಲೆ ಮಾರ್ಕೆಟಿಗೆ ಸ್ವಲ್ಪ ಹೋಗಬೇಕು, ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಇವತ್ತು ಆಗ್ತಾ ಇಲ್ಲ ನೋಡಿ, ನಾಳೆ ಆದರೂ ನೋಡ್ತೀನಿ. ಈಗ ನೋಡಿ, ದೋಸೆ ಆಯಿತು ನೋಡಿ. ಒಂದು ದೋಸೆ ಆಯಿತು. ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ಮತ್ತು ಮೆಂತ್ಯಕಾಳು, ಉದ್ದಿನಬೇಳೆ, ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೆ. ಈ ಥರ ಬಂದಿದೆ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ, ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ನೀವು ಗರಿ ಗರಿ ಬೇಕಂದರೆ ಗರಿ ಗರಿನೂ ಕೂಡ ಮಾಡ್ಕೋಬೋದು, ಸಾಫ್ಟ್ ಬೇಕಂದರೆ ಸಾಫ್ಟು ಕೂಡ ಮಾಡ್ಕೋಬೋದು. ಎರಡೂ ಥರ ನೀವು ಮಾಡ್ಕೋಬೋದು. ಈಗ ನೋಡಿ, ದೋಸೆ ಎಲ್ಲ ತಿಂದುಬಿಟ್ಟು ಮತ್ತೆ ಕಟಿಂಗಿಗೆ ಕೊಡ್ತೀನಿ. ಈಗ ನೋಡಿ, ಹೆಣ್ಮಕ್ಳು ಪ್ರತಿಯೊಬ್ಬರ ಮನೆಗೂ ಹೆಣ್ಮಕ್ಳು ಏನಾದರೂ ಒಂದು ಮಾಡೇ ಮಾಡ್ತಾರೆ ಕೆಲಸ. ಪ್ರತಿಯೊಬ್ಬರಿಗೂ ಈಗ ಕೆಲಸ ಅನ್ನೋದು ತುಂಬಾ ಮುಖ್ಯ ಇದೆ ನೋಡಿ. ಕೆಲಸ ಇಲ್ಲದೆ ದುಡ್ಡು ಬರಲ್ಲ, ಕೆಲಸ ಮಾಡಲೇಬೇಕು. ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ನಾವು ಗಂಡಂದಿರ ಹತ್ತಿರ ಕೈ ಚಾಚಬೇಕಾಗತ್ತೆ. ಅದರ ಬದಲು ನಾವೇ ಏನಾದರೂ ಒಂದು ಕೆಲಸ ಮಾಡಿದರೆ ನಮ್ಮ ಕೈಲೂ ಕೂಡ ದುಡ್ಡು ಇರುತ್ತೆ ನೋಡಿ. ನಮಗೆ ಬೇಕಾಗಿದ್ದ ವಸ್ತುಗಳನ್ನು ತಗೋಬಹುದು. ಇಲ್ಲ ಅಂದರೆ ನಮಗೆ ಇನ್ನೊಬ್ಬರಿಗೆ ನಾವು ಕೂಡ ಹೆಲ್ಪ್ ಮಾಡ್ಬೋದು. ಇಲ್ಲ ಅಂದರೆ ಸೇವಿಂಗ್ ಕೂಡ ಮಾಡ್ಬೋದು. ಏನಾದರೂ ಒಂದು ಮಾಡಿದರೆ ನಾವು ಸೇವಿಂಗು ಮಾಡ್ಬೋದು, ಎಲ್ಲ ಮಾಡ್ಬೋದು ನೋಡಿ.
ಈಗ ಟೇಲ್ರಿಂಗ್ ಕಲ್ತ್ರೆ ಎಷ್ಟೊಂದು ಲಾಭ ಇದೆ. ಮನೆ ಬಟ್ಟೆ ಹೊಲ್ಕೋಬೋದು, ಆಮೇಲೆ ನಾವು ಬೇರೆಯವರ ಬಟ್ಟೆ ಹೊಲಿದು ನಾವು ದುಡ್ಡು ಸೇವ್ ಮಾಡ್ಬೋದು. ಒಂದಲ್ಲ ಒಂದು ರೀತಿಯಿಂದ ಅನುಕೂಲ ಇದೆ ಬಟ್ಟೆ ಸ್ಟಿಚಿಂಗ್ ಕಲಿಯೋದ್ರಿಂದ. ಆಮೇಲೆ ಏನಾದರೂ ಪಾರ್ಲರ್ ಆಗಲಿ, ಏನಾದರೂ ಒಂದು ಹೆಣ್ಮಕ್ಳು ಕಲ್ತಿರಬೇಕು. ವಿದ್ಯೆ ತುಂಬಾ ಮುಖ್ಯ ನೋಡಿ ಹೆಣ್ಮಕ್ಳಿಗೆ. ಈಗ ಒಂದಲ್ಲ ಒಂದು ವಿದ್ಯೆ ಕಲ್ತಿದ್ರೆ ನಮಗೆ ಏನೋ ಕಷ್ಟ ಕಾಲ ಬಂದರೆ ಮಾಡಲಿ ಹೆಲ್ಪ್ ಆಗುತ್ತೆ ಅದರಿಂದ. ಆಮೇಲೆ ಮನೆಯಲ್ಲಿ ಎಲ್ಲರೂ ದುಡಿದ್ರೂ ಕೂಡ ನಾವು ನಮ್ಮ ಒಂದು ಕೈಲಿ ಒಂದು ಕೆಲಸ ಅಂತ ಇದ್ದರೆ ನಾವು ಏನಾದರೂ ಸಂಪಾದನೆ ಮಾಡ್ಬೋದು. ಇನ್ನೊಬ್ಬರ ಕಡೆ ನಾವು ದುಡ್ಡು ಕೇಳೋ ಅವಶ್ಯಕತೆಯೇ ಇರಲ್ಲ. ನಮ್ಮ ಖರ್ಚೆಲ್ಲ ನಾವೇ ನೋಡ್ಕೋಬೋದು. ನಾವು ಇನ್ನೊಬ್ಬರಿಗೆ ಹೆಲ್ಪು ಕೂಡ ಮಾಡ್ಬೋದು. ನಮಗೂ ಒಂದು ಹೆಮ್ಮೆ ಇರುತ್ತೆ, ನಾವು ದುಡಿತೀವಿ, ಮಾಡ್ತೀವಿ, ನಮ್ಮ ಖರ್ಚನ್ನು ನಾವೇ ನಿಭಾಯಿಸ್ತೀವಿ. ಇನ್ನೊಬ್ಬರಿಗೆ ನಾವು ಕೇಳಿದರೂ ಕೂಡ ಹೆಲ್ಪ್ ಮಾಡುವಷ್ಟು ನಮಗೆ ಇದು ಇದೆ ಅಂತ ನಮಗೂ ಕೂಡ ಒಂದು ಇದು ಇರುತ್ತೆ ನೋಡಿ. ಹೀಗಾಗಿ ಹೆಣ್ಣುಮಕ್ಕಳು ಏನಾದರೂ ಒಂದು ವಿದ್ಯೆನ ಕಲ್ತ್ಕೊಳ್ಳಿ. ಟೇಲ್ರಿಂಗೇ ಇರ್ಬೋದು, ಇಲ್ಲ ಅಂದರೆ ಪಿಕೋ ಫಾಲ್ಸ್ ಕೂಡ ಮಾಡ್ಬೋದು. ಏನು ಕಟಿಂಗು ಸ್ಟಿಚಿಂಗ್ ಬರಲ್ಲ ಅನ್ನೋರು ಪಿಕೋ ಫಾಲ್ಸ್ ಮಾಡಿ ಕೂಡ ತಿಂಗಳಿಗೆ ಒಂದು ಕನಿಷ್ಠ ಅಂದರೂ ಒಂದು 10,000ನಾದರೂ ದುಡಿಬಹುದು ಮಾಡಿ. ಈಗ ಟೇಲರ್ಗಳು ದೊಡ್ಡ ದೊಡ್ಡ ಟೇಲರ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳಿ ಪಿಕೋ ಫಾಲ್ಸ್ ಮಾಡಿದರೆ ಅವರು ಕೂಡ ಕೊಡ್ತಾರೆ ಪಿಕೋ ಫಾಲ್ಸ್ ಮಾಡೋದನ್ನು. ಅದರಿಂದ ಕೂಡ ನಾವು ಸಂಪಾದನೆ ಮಾಡ್ಬೋದು. ಇಲ್ಲ ಅಂದರೆ ಸಾರಿಗೆ ಕುಚ್ಚು ಹಾಕೋದಾಗಲಿ, ಗೊಂಡೆ ಕಟ್ಟೋದು, ಕುಚ್ಚು ಹಾಕೋದು, ಮತ್ತು ಥ್ರೆಡ್ ವರ್ಕ್ ಆಗಲಿ, ಆಮೇಲೆ ಈಗ ಸಾಕಷ್ಟು ಡಿಸೈನ್ಗಳು ಬಂದಿದೆ. ಎಂಬ್ರಾಯ್ಡ್ರಿ ವರ್ಕ್ ಆಗಲಿ, ಮತ್ತು ಅರಿ ವರ್ಕ್ ಆಗಲಿ, ಏನಾದರೂ ಒಂದು ನಿಮಗೆ ಇಂಟ್ರೆಸ್ಟ್ ಇರೋದನ್ನು ನೀವು ಕಲ್ತ್ಕೊಂಡ್ರೆ ಸ್ವಲ್ಪ ದಿನ, ಇಲ್ಲ ಅಂದರೆ ಯೂಟ್ಯೂಬಲ್ಲೂ ಕೂಡ ನೀವು ನೋಡಿ ಅಲ್ಲಿ ಕೂಡ ನೀವು ಕಲಿಬೋದು. ಸಾಕಷ್ಟು ವಿಡಿಯೋಗಳಿದೆ ಈಗ ಅದರ ಬಗ್ಗೆ. ನೀವು ಅದನ್ನು ನೋಡಿ ನೀವು ಆರಾಮಾಗಿ ಕಲ್ತ್ಕೋಬೋದು. ಆಮೇಲೆ ಬಟ್ಟೆ ವ್ಯಾಪಾರ ಅಂತ ಮಾಡ್ಬೋದು. ಬಟ್ಟೆ ವ್ಯಾಪಾರ ಮಾಡಿ ಎಷ್ಟೋ ಜನ ಎಷ್ಟೊಂದು ಅರ್ನ್ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ಕ್ವಾಲಿಟಿ ಬಟ್ಟೆ, ಒಳ್ಳೆ ನ್ಯೂ ಫ್ಯಾಷನ್ ಇರೋ ಬಟ್ಟೆನ ಅಂಥದ್ದೆಲ್ಲ ತಂದಿಟ್ಬಿಟ್ಟು ಅದರಿಂದ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಹೆಣ್ಣುಮಕ್ಕಳು. ಪ್ರತಿಯೊಬ್ಬರಿಗೂ ಒಂದು ಏನಾದರೂ ಒಂದು ಕೆಲಸ ಇದ್ದೇ ಇರಬೇಕು ನೋಡಿ. ಇಲ್ಲ ಅಂದರೆ ಎಲ್ಲದಕ್ಕೂ ನಾವು ಇನ್ನೊಬ್ಬರ ಕಡೆ ಕೈ ಚಾಚಿ ದುಡ್ಡು ಕೇಳಬೇಕಾಗತ್ತೆ. ಒಂದು ಏನಾದರೂ ಒಂದು ಮಾಡಿ ಪಾರ್ಲರ್ ಕಲ್ತ್ಕೊಳ್ಳಿ. ಪಾರ್ಲರಿಗೆ ಸಾಕಷ್ಟು ಗೌರ್ಮೆಂಟಿಂದ ಕ್ಲಾಸ್ಗಳಿವೆ. ಯಾವುದೇ ಒಂದು ವಿದ್ಯೆನ ಕಲ್ತ್ಕೊಂಡು ನಿಮ್ಮ ಖರ್ಚನ್ನು ನೀವು ನಿಭಾಯಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ श्री गुरु राघवेन्द्राय नमः। 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 ರಾಘವೇಂದ್ರ 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 ಎನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲನಿ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ನೋಡಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ನೋಡಿ. ಅಡುಗೆ ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಂಜೆ ಮತ್ತೆ ಸ್ಟಿಚಿಂಗ್ ಮಾಡಬೇಕು. ಇಷ್ಟೆಲ್ಲ ಆಯಿತು ನೋಡಿ ಬೆಳಗ್ಗಿಂದ ಕೆಲಸ.
ಡೈಲಿ ಇಷ್ಟು ಇದ್ದೇ ಇರುತ್ತೆ. ಈಗ ನೋಡಿ ಅನ್ನಕ್ಕೆ ಇಟ್ಕೋಬೇಕಂತ ಹೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ನನ್ನ ಡೈಲಿ ಬ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಸ್ಫೂರ್ತಿ ಸಿಗುತ್ತೆ ನೋಡಿ. ಮತ್ತು ನಾವು ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಏನೇ ಮಿಸ್ಟೇಕ್ ಇರಲಿ ಏನೇ ಇರಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ. ಈಗ ಕುಕ್ಕರಲ್ಲಿ ನಾನು ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಸಾರು ಮಾಡ್ಕೋಬೇಕು, ಮಾಡಿಕೊಂಡು ಆಮೇಲೆ ಊಟ ಮಾಡಬೇಕು ನೋಡಿ. ಈಗ ಏನಿಲ್ಲ ಅಂದರೂ ಟೈಮ್ 1 ಗಂಟೆ ಆಗೋಗಿದೆ. ಎಲ್ಲ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಮತ್ತು ನಮ್ಮ ಕೆಲಸ ಇದ್ದೇ ಇರುತ್ತೆ ನೋಡಿ. ಡೈಲಿ ಇಷ್ಟು ಕೆಲಸ ಇರುತ್ತೆ. ಎಲ್ಲೂ ನನಗೆ ಹೊರಗಡೆ ಅದು ಜಾಸ್ತಿ ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ. ಇದೇ ಕೆಲಸ ಆಗಿಬಿಡುತ್ತೆ, ಇಡೀ ದಿನ ಇದೇ ಕೆಲಸ ಆಗಿಬಿಡುತ್ತೆ. ಇದರಲ್ಲೇ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಷ್ಟು ಟೈಮ್ ಇದ್ದರೂ ಸಾಲಲ್ಲ ನನಗೆ ಇದರಿಂದ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.